ಎಲ್ಲರಿಗೂ ನಮಸ್ತೆ. ನಾನು ಈ ದಿವಸ ಬಾಳೆ ಹೂವಿನ ಚಟ್ನಿ ಮಾಡ್ತಾ ಇದ್ದೀನಿ. ಕೆಂಪು ಚಟ್ನಿ. ಅದು ದೋಸೆಗೆ, ಮಸಾಲೆ ದೋಸೆಗೆ ತುಂಬಾ ಚೆನ್ನಾಗಿರುತ್ತೆ. ಅದು ನಂದಿದು ಓನ್ ರೆಸಿಪಿ. ಇದು ಹೇಗ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ, ನೋಡಿ ಎಲ್ಲ. ಈ ಬಾಳೆ ಹೂವಿದು ಚಟ್ನಿ ಮಾಡೋದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ತಾರೆ ಅಮ್ಮ ಅಲ್ಲಿ ನಾನು ತೋರಿಸ್ತೀನಿ ನಿಮಗೆ. ಮೊದಲನೇದಾಗಿ ಇದು ನೋಡಿ, ಇದು ಒಂದು ಬಾಳೆ ಹೂವನ್ನು ತಗೊಂಡಿದ್ದಾರೆ, ಮೀಡಿಯಂ ಸೈಜ್ ಇದು. ಹಾಗೆ ಒಂದು 100 ಗ್ರಾಮ್ ಆಗುವಷ್ಟು ಇಲ್ಲಿ ಬ್ಯಾಡಗೆ ಮೆಣಸು ಕೂಡ ತಗೊಂಡಿದ್ದಾರೆ. 4 ನೀರುಳ್ಳಿನ ಈ ರೀತಿ ಸಣ್ಣದಾಗಿ, ಹಾಗೆ 1 ಗಡ್ಡೆ ಬೆಳ್ಳುಳ್ಳಿ ಕೂಡ ತಗೊಂಡಿದ್ದಾರೆ. ಹಾಗೆ ಇದೊಂದು ಸ್ವಲ್ಪ ಕರಿಬೇವು ಸೊಪ್ಪು ಕೂಡ ತಗೊಂಡಿದ್ದಾರೆ. ಅದರ ಜೊತೆ ಇಲ್ಲಿ 1.5 ಸ್ಪೂನ್ ಆಗುವಷ್ಟು ಜೀರಿಗೆ, ಸ್ವಲ್ಪ ಇಂಗು ಕೂಡ ಯೂಸ್ ಮಾಡ್ತಾರೆ. ಯಾವ ರೀತಿ ಮಾಡೋದಂತ ಹೇಳಿ ತೋರಿಸ್ಕೊಡ್ತೀರಾ? ಕೊಡ್ತೀನಿ. ಓಕೆ. ಇವಾಗ ಗ್ಯಾಸ್ ಸ್ಟವ್ ಆನ್ ಮಾಡ್ಕೊಂಡು ಅದಕ್ಕೆ 1 ಅಥವಾ 2 ಸ್ಪೂನ್ ಆಗುವಷ್ಟು ಇಲ್ಲಿ ಎಣ್ಣೆ ಹಾಕಿದ್ರೆ ಸಾಕು. ಅದು ಬಿಸಿ ಆಗ್ತಾ ಇರ್ಬೇಕಾದ್ರೆ ಒಂದು ಅರ್ಧ ಸ್ಪೂನ್ ಜೀರಿಗೆ, ಒಂದ್ ಸ್ವಲ್ಪ ಚಿಟಿಕೆ ಇಂಗು. ಓಕೆ. ಇದಾದ್ಮೇಲೆ ಅದು ಬಿಸಿ ಆಗ್ಬೇಕದು. ಓಕೆ. ಸ್ವಲ್ಪ ಬಿಸಿ ಆಗ್ಲಿ. ಇವಾಗ ಇದು ಬಿಸಿ ಆಗಿದೆ. ಕರಿಬೇವು ಸೊಪ್ಪು ಹಾಕ್ತಾ ಇದ್ದಾರೆ. ನಂತರ ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿರುವ ಈ ಈರುಳ್ಳಿ ಇದೆಯಲ್ಲ, ಇದನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದಾರೆ. ಈ ರೆಸಿಪಿನ ಎಲ್ಲಿ ಅಮ್ಮ ಕಲ್ತಿದ್ದು ನೀವು? ನಾನೇ ಓನ್ ರೆಡಿ ಮಾಡ್ತಾ ಇರೋದು. ಮಸಾಲೆ ದೋಸೆಗೆ ಅಂತ, ಹಾಗೆ ಕೆಂಪು ಚಟ್ನಿ ಹಚ್ಚಕ್ಕೆ ಅಂತ ಇದೆಲ್ಲ ನಾನೇ ರೆಡಿ ಮಾಡ್ತಾ ಇರೋದು. ಇದು ಖಾಲಿ ಆಗಾದ್ರೆ ಮಸಾಲೆ ದೋಸೆ ಮಾಡಿದ್ರೆ ಮಾತ್ರನಾ ತಿನ್ಬಹುದು, ಅಥವಾ ಅನ್ನದ ಜೊತೆ ಏನಾದ್ರು? ಚಪಾತಿಗೆ ಹಚ್ಬೋದು. ಆದ್ರೆ ಮಸಾಲೆ ದೋಸೆ ಕೆಂಪು ಚಟ್ನಿ ಮಾಡ್ತೀವಲ್ಲ, ಹೌದೌದು, ಅದಕ್ಕೆ ಹೊಸ ಟೇಸ್ಟ್ ಮಾಡ್ತಾ ಇದ್ದೀನಿ. ಹೌದಾ ಅಮ್ಮ? ಇನ್ನೊಂದು ಕೇಳ್ತೀನಿ, ಇದ್ರಲ್ಲಿ ಏನಾದ್ರು ಹೆಲ್ತ್ ಬೆನಿಫಿಟ್ಸ್ ಇದೆಯಾ? ಅದಾ? ಹೌದು. ಹೊಟ್ಟೆ ಎಲ್ಲ ಕ್ಲೀನ್ ಆಗುತ್ತೆ. ನಾವು ತಿಂತಾ ಇರ್ಬೇಕು. ಬಾಳೆಗೆಲ್ಲಾನು ಪಾಟು ಒಳ್ಳೇದೇನೆ. ಹೌದಾ? ಹಾಗೆ ಯೂರಿನ್ ಪ್ರಾಬ್ಲಮ್ಗೆ ಒಳ್ಳೇದಾ ಅಂತಲ್ಲ? ಯೂರಿನ್ ಪ್ರಾಬ್ಲಮ್ ಎಲ್ಲ ಒಳ್ಳೇದು. ಏನಾದ್ರೂ ಕಹಿ ಬರುತ್ತಾ? ಇಲ್ಲ, ಕಹಿ ಏನ್ ಬರಲ್ಲ. ಬೆಳ್ಳುಳ್ಳಿ ಇದೆಯಲ್ಲ. ಈರುಳ್ಳಿ, ಬೆಳ್ಳುಳ್ಳಿ, ಬ್ಯಾಡಗೆ ಮೆಣಸಿನ್ಕಾಯಿ ಹಾಕಿರೋದು. ಖಾರ ಏನಾದ್ರು ಕಮ್ಮಿ ಅನ್ಸಿದ್ರೆ ಬೇಕಾದ್ರೆ ಇದು ಖಾರ ಪುಡಿ ಹಾಕ್ಬೋದು. ಹಾಕೊಂಡ್ರೆ ಇದು ಗುಂಟೂರು ಹಾಕ್ಬೋದು. ಮಣ್ಕಟ್ಟು ಅಂತ ಬರುತ್ತೆ, ಅದ್ ಬೇಕಾದ್ರೂ ಹಾಕ್ಬೋದು. ಮಣ್ಕಟ್ಟು ತುಂಬಾ ಖಾರ ಇರುತ್ತೆ, ನೋಡ್ಕೊಂಡು ಒಂದೇ ಒಂದು ಹಾಕ್ಬೇಕು. ಹೌದಾ? ಜಾಸ್ತಿ ಹಾಕ್ಬಿಟ್ರೆ ಮಣ್ಕಟ್ಟು ಇದಾಗುತ್ತೆ. ಈ ಗ್ಯಾಸ್ ಸ್ಟವ್ ಆದಷ್ಟು ಮೀಡಿಯಂ ಉರಿಯಲ್ಲಿ ಇದ್ದಲ್ಲ? ಹೌದು. ಆಗಿದೆ ಇದೀಗ. ಓಕೆ, ರೆಡಿ ಆಗಿದೆ. ಇದು ಆರ್ಬೇಕಷ್ಟೇ. ಇದು ಆರಿದ್ಮೇಲೆ ನಾವು ಮಿಕ್ಸಿಗೆ ಹಾಕ್ಬೇಕಲ್ವಾ? ಇದು ನೋಡಿ, ಇವಾಗ ಇದು ಇಷ್ಟು ಫ್ರೈ ಆಗಿದೆ. ಇದೀಗ ತಣ್ಣಗೆ ಆದ್ಮೇಲೆ ಮಿಕ್ಸಿಗೆ ಹಾಕೊಳ್ತಾರೆ. ಮಿಕ್ಸಿಲಿ ಗ್ರೈಂಡ್ ಮಾಡಿ ಆದ್ಮೇಲೆ ಯಾವ ತರ ಬಂದಿದೆ ಅಂತ ಹೇಳಿ ನಾನು ನಿಮ್ಗೆ ತೋರಿಸ್ತೇನೆ. ಈ ಬಾಳೆ ಹೂವು ಇದೆಲ್ಲ ತೊಳೆದ್ಬಿಟ್ಟು ಈ ತರದಲ್ಲಿ ತೆಗೆದು ಇಟ್ಕೊಂಡಿದೀನಿ. ಇದು ಮೇಲ್ಗಡೆದೆಲ್ಲ ಹಾಗೆ ಇರ್ಲಿ. ಇದು ಒಳಗಡೆ ಚಟ್ನಿ ಮಾಡ್ಕೊಡ್ತೀನಿ. ಬಾಳೆ ಹೂವೆಲ್ಲ ತಕ್ಕೊಂತಾ ಇದ್ದೀನಿ ಈಗ. ಇದನ್ನ, ಇದು ಫ್ರೆಶ್ ಇಲ್ಲ, ಇದು ಬೇಡ. ಇದು ಒಳಗಡೆ ತಕ್ಕೊಂತೀನಿ. ಚೆನ್ನಾಗಿರೋದು. ಇದು ಫ್ರೆಶ್ ಇದ್ರೆ ಇದು ಕೂಡ ಏನಾದ್ರೂ ಹಾಕ್ಬೋದು ಒಳಗಡೆ. ಹಾಕ್ಬೋದಲ್ಲ? ಇದನ್ನ ಮಾತ್ರ ತೆಗಿಬೇಕು. ಇದೆಯಲ್ಲ ಒಳಗಡೆ ಕಡ್ಡಿ, ಅದ್ ತೆಗೆದ್ಬಿಟ್ಟು ಇದೆಯಲ್ಲ, ಇದ್ ಮಾತ್ರ ತೆಗಿಬೇಕು. ತೆಗೆದ್ಬಿಟ್ಟು ಮಿಕ್ಕಿದೆಲ್ಲ ಹಾಕ್ಬೋದು. ಹಾಯ್ ಸಮರ್ಥ್, ಇಷ್ಟನಾ ಚಟ್ನಿ? ತಿಂದಿದೀಯಾ ನೀನು ಇದ್ರ ಚಟ್ನಿ? ಮತ್ತೆ ಹೆಂಗೆ ಇಷ್ಟ ಅಂತ ಹೇಳಿ ಹೇಳ್ತೀಯಾ? ತಿನ್ನದೆ ಹೇಗೆನಾ ಇಷ್ಟ ಅಂತ ಹೇಳಿ ಹೇಳ್ತೀಯಾ ನೀನು? ಈಗ ಮಾಡಿಕೊಟ್ರೆ ತಿಂತೀಯಾ? ಹಾ ಅಲ್ಲ, ಏನು? ಇದು ಚೆನ್ನಾಗಿದೆ, ಹಾಕೋಬಹುದು. ಇದರಲ್ಲಿ ವೇಸ್ಟೇಜ್ ಜಾಸ್ತಿ ಇರುತ್ತಾ ಅಂತ? ಈ ಸರಿ ಬಂದಿರೋದು ಫ್ರೆಶ್ ಇದ್ರೆ ಏನು ವೇಸ್ಟ್ ಬರುತ್ತೆ. ಇದು ಒಳಗಿನ ತೆಗಿಬೇಕಿದೆಲ್ಲ. ಒಳಗಡೆ ಸೆಂಟ್ರಲ್ ಇರುತ್ತಲ್ಲ, ಅದನ್ನ ತೆಗಿಬೇಕು. ಇದು ದಪ್ಪ ಕಡ್ಡಿ ತರ ಬರುತ್ತೆ ಒಳಗಡೆ. ಇದನ್ನ ತೆಗಿಬೇಕಿದೆ. ಅದನ್ನ ತೆಗೆದು ಬಾಕಿ. ಅಷ್ಟು ದೊಡ್ಡ ಬಾಳೆ ಹೂವಲ್ಲಿ ಸಿಕ್ಕಿದಿಷ್ಟೇ ಇಷ್ಟ.
ನೋಡಿ ಇಷ್ಟು ವೇಸ್ಟೇಜ್ ಬಂತು, ಅಷ್ಟು ದೊಡ್ಡ ಬಾಳೆ ಹೂವಲ್ಲಿ ಅದರಲ್ಲಿ ಇಷ್ಟು ಕೊಳ್ತು ಹೋಗಿತ್ತು. ಅಂದರೆ ಇವಾಗ ಶೆಕೆ ಅಲ್ವಾ, ಫ್ರೆಶ್ ಎಲ್ಲೂ ಕೂಡ ಸಿಗೋದು ಕೂಡ ಇಲ್ಲ. ಹಾಗೆ ಇದು ನೋಡಿ, ಇದು ಇಷ್ಟು ನಮಗೆ ಈಗ ಚಟ್ನಿ ಮಾಡೋದಕ್ಕೆ ಉಳಿಯಿತು. ಬನ್ನಿ ಹಾಗಾದರೆ ಇದರದ್ದು ಚಟ್ನಿ ಹೇಗೆ ಮಾಡೋದಂತ ಹೇಳಿ ನೋಡ್ಕೊಂಡು ಬರೋಣ. ಬಾಳೆ ಹೂವಿದು ಪಕ್ಕಳೆ ಇದೆಯಲ್ಲ, ಅದು ಕೂಡ ನಮಗೆ ವೇಸ್ಟೇಜ್ ಬರಲ್ಲ. ಇದನ್ನು ಕೂಡ ಯಾವ ರೀತಿ ರೆಸಿಪಿಗೆ ಯೂಸ್ ಮಾಡ್ತಾರೆ ಅಂತ ಹೇಳಿ ಕೂಡ ನೋಡಿ. ಇದು ನೋಡಿ, ಇದು ಸಣ್ಣದಾಗಿ ಇಲ್ಲಿ ಕಟ್ ಮಾಡಿಕೊಂಡು ಇಟ್ಟಿದ್ದಾರೆ. ಇದನ್ನು ಕೂಡ ಇವಾಗ ಈ ಚಟ್ನಿಗೆ ಯೂಸ್ ಮಾಡ್ತಾರೆ. ಇದೆಲ್ಲ ಮಿಕ್ಸಿಗೆ ಹಾಕ್ಬೇಕು, ಅದು ನೀರು ಹಾಕಬೇಕು, ಸ್ವಲ್ಪ ಹಾಕ್ಬೇಕು, ಜಾಸ್ತಿ ಬೇಡ. ಇದೆಲ್ಲ ಫಿಲ್ಟರ್ ಮಾಡಬೇಕು. ಯಾಕೆ ಮಿಕ್ಸಿ ತೊಳೆದ್ರಿ? ಇನ್ನು ಇತ್ತಲ್ಲ, ಎಲ್ಲ ತೆಗೆದ್ಮೇಲೆ ಮಿಕ್ಸಿ ತೊಳ್ಕೋಬೇಕು. ಯಾಕೆ ಅಂದ್ರೆ ಇದ್ರಲ್ಲಿ ನಾರಿರುತ್ತೆ. ಇನ್ನ ಆ ನಾರೆಲ್ಲ ಏನಾಗುತ್ತೆ, ಅಲ್ಲಿಗೆ ಸಿಗಾಕೊಂಡ್ಬಿಡುತ್ತೆ ಮಕ್ಳಿಗೆಲ್ಲ. ಆಮೇಲೆ ತಿನ್ನಕ್ ಇಷ್ಟ ಪಡಲ್ಲ. ಜ್ಯೂಸ್ ತೆಗ್ದೈತೆ, ಅದಾದ್ಮೇಲೆ ಮಿಕ್ಸಿ ತೊಳೆದ್ಬಿಟ್ಟು ಇದು ಈರುಳ್ಳಿ ಗೋಲ್ಸಿದೆಯಲ್ಲ, ಇದನ್ನೆಲ್ಲ ಹಾಕೊಳ್ಳೋದು. ಈ ನೀರನ್ನು ಇದಕ್ಕೆ ಹಾಕಿ ಮಿಕ್ಸಿ ಮಾಡೋದು. ಏನಾದ್ರು ಮಾಡ್ಬೇಕಾರೆ ಕಬ್ಬಿಣದ ಬಾಂಡ್ಲಿಲ್ಲ ಮಾಡ್ಬೇಕು. ಅಲ್ಯೂಮಿನಿಯಂ ಯೂಸ್ ಮಾಡಬಾರ್ದು. ಅಲ್ಯೂಮಿನಿಯಂ ಯಾಕಮ್ಮ ಯೂಸ್ ಮಾಡಬಾರ್ದು? ಹಳೆ ಕಾಲದಲ್ಲಿ ಜೈಲಲ್ಲಿ ಕೈದಿಗಳಿದ್ರು, ಅವರಿಗೋಸ್ಕರ ಕಮ್ಮಿ ರೇಟ್ ಅಲ್ಲಿ ಅಂತ ಅಂದ್ಬಿಟ್ಟು, ಕಬ್ಬಣ ಅಂದ್ರೆ ರೇಟ್ ಜಾಸ್ತಿ ಆಗುತ್ತೆ, ಅವ್ರಿಗೆ ಅಡಿಗೆ ಮಾಡಕ್ಕೆ ಅಂತ ಅಲ್ಯೂಮಿನಿಯಂ ತರ್ತಾ ಇದ್ರು. ಅವ್ರು ಜಾಸ್ತಿ ದಿವಸ ಬದುಕಬಾರ್ದು ಅಂತ. ಹೌದಾ? ಅದು ಲೈಫ್ ಇರಲ್ಲ. ನಾವ್ ಏನಾದ್ರು ಮಾಡಿದ್ರೆ ಕಬ್ಬಣದಲ್ಲಿ ಮಾಡ್ಬೇಕು. ಅದಕ್ಕೋಸ್ಕರ ಅಲ್ಯೂಮಿನಿಯಂ ದಯವಿಟ್ಟು ಯಾರು ಯೂಸ್ ಮಾಡಬೇಡಿ. ಅಲ್ಯೂಮಿನಿಯಂ ಯೂಸ್ ಮಾಡಲೇಬಾರ್ದು. ಅದು ಕೈದಿಗಳಿಗೋಸ್ಕರ ಸ್ಟಾರ್ಟ್ ಮಾಡಿದ್ರು ಕಮ್ಮಿ ರೇಟ್ ಅಂತ. ಜನಗಳು ಏನ್ ಮಾಡಿದ್ರು, ಕಮ್ಮಿ ರೇಟ್ ಸಿಗ್ತಾ ಇದೆ ಅಂತ ಅಂದ್ಬಿಟ್ಟು ಅಲ್ಲಿಂದ ಹೋಗ್ಬಿಟ್ರು, ಕಬ್ಬಣನ ಬಿಟ್ಬಿಟ್ರು. ತೊಳೆದ್ಬಿಟ್ಟು ಕಬ್ಬಣದಲ್ಲೇ ಮಾಡಿ. ಐರನ್ ನಮ್ಗೆ ಸಿಗುತ್ತೆ. ಅಲ್ಯೂಮಿನಿಯಂ ಯೂಸ್ ಮಾಡ್ಲೇಬೇಡಿ ದಯವಿಟ್ಟು ಯಾರು. ಅಲ್ಯೂಮಿನಿಯಂ ಬಾಂಡ್ಲಿ ಏನಕ್ಕಾರು ಉಪ್ಪಿಟ್ಟು ಉರಿಯೋದು, ಏನಕ್ಕಾರು ಮನೇಲಿ ಕಬ್ಬಣದ ಬಾಂಡ್ಲಿನೇ ಯೂಸ್ ಮಾಡಿ. ನಾನ್ ಸ್ಟಿಕ್ ತವ ಬರುತ್ತಲ್ವಾ, ಪ್ಲಾಸ್ಟಿಕ್ ಬೇಡ. ಅದು ಒಂದ್ ಗೀರ್ ಬಂದ್ಬಿಟ್ರೆ ತಿರ್ಗಾ ಕೆಳಗಡೆ ಅಲ್ಯೂಮಿನಿಯಂ ಓಕೆ ತಿರ್ಗಾ ಅಲ್ಯೂಮಿನಿಯಂ ನಮ್ಗೆ ಇದಾಗುತ್ತೆ. ಹೆಲ್ತ್ ಗೆ ಒಳ್ಳೇದಲ್ಲ ಅಂತ ಹೇಳಿ ಹೇಳ್ತಾರೆ. ಅಲ್ಯೂಮಿನಿಯಂ ಕುಕ್ಕರು ಬೇಡ. ದಯವಿಟ್ಟು ಸ್ಟೀಲಿಂಗ್ ಕುಕ್ಕರ್ ತಗೊಳ್ಳಿ. ಅಲ್ಯೂಮಿನಿಯಂ ಆದಷ್ಟು ಅವಾಯ್ಡ್ ಮಾಡಿ. ಕೇಳಿದ್ರಲ್ಲ ಫ್ರೆಂಡ್ಸ್, ಇದೊಂದು ನನ್ನ ಅಮ್ಮ ಒಂದು ಟಿಪ್ಸ್ ಕೊಟ್ಟರು ನೋಡಿ. ನೀವು ಕೂಡ ಇನ್ಮೇಲಿಂದ ಮನೆಯಲ್ಲಿ ಎಲ್ಲರೂ ಅಲ್ಯೂಮಿನಿಯಂ ಯೂಸ್ ಮಾಡೋದನ್ನು ಬಿಟ್ಟು ಕಬ್ಬಿಣದ ಬಾಣಲೆನೇ ಯೂಸ್ ಮಾಡಿ. ಇದು ತುಂಬಾನೇ ಒಳ್ಳೇದು. ಇದರಲ್ಲಿ ಕೂಡ ನಿಮ್ಗೆ ತುಂಬಾನೇ ಹೆಲ್ತ್ ಬೆನಿಫಿಟ್ಸ್ ಸಿಗುತ್ತೆ. ಇವಾಗ ಏನ್ ಇದೆಯಲ್ಲ, ಸೋಸಿರೋ ನೀರು ಇದಕ್ಕೆ ಹಾಕೋದು, ಮಿಕ್ಸಿಗೆ ಹಾಕ್ಬಿಟ್ಟು ಮಿಕ್ಸಿ ಮಾಡೋದು ಇದೆಲ್ಲ. ಓಕೆ, ಆಗಿದೆಯಮ್ಮ ಇದು? ಮಿಕ್ಸಿ ಆಗಿದೆ. ಇದು ಚಟ್ನಿ ಇದಕ್ಕೆ ಹಾಕೋದು. ಏನಮ್ಮ ಇಷ್ಟೊಂದು ಒಳ್ಳೆ ಕಲರ್ ಬಂದಿದೆ? ರಸ ತೆಗ್ದಿದ್ವಲ್ಲ ಅವಾಗ್ಲೇ, ಆ ರಸದಲ್ಲೇ ಇದು ಬ್ಯಾಡಗಿ ಮೆಣಸಿನಕಾಯಿನ ನೆನೆಸ್ಬೋದು. ಹೌದಾ? ಅದಂದ್ರೆ ಯಾಕೆ ನೆನೆಸ್ಬೋದು? ಅಂದ್ರೆ ಇನ್ನು ಜಾಸ್ತಿ ಇನ್ನ ಜಾಸ್ತಿ ಕೆಂಪು ಬರುತ್ತೆ. ಎಷ್ಟು ನಿಮಿಷ? 10 ನಿಮಿಷ ನೆನೆಸಿ. 10 ನಿಮಿಷ. ಚಟ್ನಿ ರುಬ್ಬಿಯೆಲ್ಲ ರೆಡಿ ಆಗಿದೆ. ಲಾಸ್ಟಿಗೆ ಹಾಕ್ಬೇಕು ಉಪ್ಪುನ. ಮುಂಚೆ ಹಾಕ್ಬಿಟ್ರೆ ನಮ್ಗೆ ಎಷ್ಟು ಇದೆ ಗೊತ್ತಾಗಲ್ಲ. ರುಚಿಗೆ ಎಲ್ಲ ಆದ್ಮೇಲೆ ಇನ್ನೊಂದ್ಸಲಿ ಮಿಕ್ಸಿಗೆ ಹಾಕ್ಬಿಡೋದು, ರನ್ ಆಗ್ಬಿಡುತ್ತೆ ಚೆನ್ನಾಗಿ. ಈಗ ರೆಡಿ ಆಗಿದೆ. ಈಗ ಸ್ವಲ್ಪ ಖಾರ ಮುಂದೆ ಇರ್ಬೇಕು. ಹೌದಾ? ಯಾಕೆಂದ್ರೆ ದೋಸೆಗೆ ಇಷ್ಟ ಹಾಕೋದು, ಹಾಕಿ ಹಿಂಗ್ ಸೌರ್ಬೇಕು. ದೋಸೆ ಖಾರ ಕಮ್ಮಿ ಇದ್ರೆ ದೋಸೆಗೆ ಏನು ಚೆನ್ನಾಗೇ ಇರಲ್ಲ. ಖಾರ ಒಂದ್ ಸ್ವಲ್ಪ ಮುಂದೆ ಇರ್ಬೇಕು, ಅಂದ್ರೆ ಸಪ್ಪೆ ಸಪ್ಪೆ ಆಗ್ಬಿಡುತ್ತೆ. ಇದಕ್ಕೆ ಯಾವ್ದು ಉದ್ದಿದ ದೋಸೆನಾ? ತೋರಿಸಿಲ್ಲ ಅದನ್ನ. ಅದು ಕರಿ ಉದ್ದಿನ ಕಾಳು ಹಾಕ್ಬಿಟ್ಟು ದೋಸೆಗೆ ರೆಡಿ ಮಾಡ್ತೀವಿ. ಅದು ಇದಕ್ಕೆ ಒಗ್ಗರಣೆ ಎಲ್ಲ ಏನಿಲ್ವಾ ಹಾಕ್ಲಿಕ್ಕೆ? ಒಗ್ಗರಣೆ ಏನಿಲ್ಲ, ಇದು ದೋಸೆಗೆ ಹಾಕೋದಲ್ವಾ. ಹೌದು. ಇದು ಈ ಚಟ್ನಿನ ಎಷ್ಟು ದಿನ ಸ್ಟೋರೇಜ್ ಮಾಡಿ ಇಟ್ಕೋಬಹುದು ನಾವು? ಇವಾಗ ಮಾಡ್ಬೇಕಂದ್ರೆ ಇವಾಗ ಮಾಡೋದು. ಈ ದೋಸೆ ಅಂದ್ರೆ ಫ್ರೆಶ್ ಇರ್ಬೇಕು. ಇದನ್ನು ಅಂದ್ರೆ ಫ್ರಿಜ್ ಅಲ್ಲೆಲ್ಲ ಇಟ್ಟು ತಿನ್ಲಿಕ್ಕಿಲ್ಲ. ಹಿಂದಿನ ದಿವಸ ಮಾಡ್ಬೋದು ಚಟ್ನಿನ. ತುಂಬಾ ದಿವಸ ಸ್ಟೋರೇಜ್ ಮಾಡಿ ಇಡ್ಲಿಕ್ಕಿಲ್ಲ. 3 ದಿವಸ ಇರುತ್ತೆ. 3 ದಿವಸ ಇಡ್ಬಹುದಲ್ಲ. ಫ್ರಿಜ್ ಅಲ್ಲಿ ಇದ್ರೆ ಇರುತ್ತೆ. ಈ ದೋಸೆ ಮಾಡ್ಬೇಕು ಅಂದ್ರೆ ಬೇಕಾದ್ರೆ ಹಿಂದಿನ ದಿವಸ ರಾತ್ರಿ ಮಾಡ್ಬಿಟ್ಟು ಬೆಳಗ್ಗೆ ದೋಸೆ ಮಾಡ್ಕೋಬಹುದು. ಓಕೆ.
ಇಲ್ಲಿ ನೋಡಿದ್ರಲ್ಲ, ಈ ಚಟ್ನಿನ ನಾವು ದೋಸೆಗೆ ಆದಷ್ಟು ದೋಸೆಗೆನೆ ಯೂಸ್ ಮಾಡೋದು. ಅದ್ರ ಜೊತೆ ಚೆನ್ನಾಗಿ ಬರುತ್ತೆ ಇದು. ಅಂದ್ರೆ ದೋಸೆ ಹಾಕ್ಬೇಕಾದ್ರೆ ಅದರ ಮೇಲೆಗೆ ಒಂದು ಅಮ್ಮ ತೋರಿಸಿದ ಹಾಗೆ ಸ್ವಲ್ಪನೇ ಸ್ವಲ್ಪ ಚಟ್ನಿನ ಅದರ ಮೇಲೆ ಹರಡ್ಕೊಂಡು ಆಮೇಲೆ ಅದರ ಜೊತೆನೆ ಫ್ರೈ ಮಾಡಿ ನಂತರ ನಾವು ತಿನ್ನೋದ್ರಿಂದ ದೋಸೆ ಅಂತೂ ಸೂಪರ್ ಆಗಿರುತ್ತೆ ಈ ಚಟ್ನಿ ಜೊತೆ. ಪಲ್ಯ ಮತ್ತೆ ಅದ್ರ ಜೊತೆ ಹಾಗೆ ಆಲೂಗಡ್ಡೆ ಪಲ್ಯ. ಮೋಸ್ಟ್ಲಿ ಹೇಳೋದಾದ್ರೆ ಅಮ್ಮ ಮುಂಚೆನೆ ಹೇಳಿದ್ರು ಮಸಾಲೆ ದೋಸೆ ಅಂತ ಹೇಳಿ. ಹೌದು, ಚಟ್ನಿ ರೆಡಿ ಆದ್ಮೇಲೆ ದೋಸೆ ಇಲ್ಲ ಅಂದ್ರೆ ಏನ್ ಮಜಾ ಇರುತ್ತೆ ಅಲ್ವಾ? ದೋಸೆ ಬೇಕೇ ಬೇಕಲ್ವಾ? ಹಾಗೆ ಇಲ್ಲಿ ದೋಸೆಗೆ ಯಾವುದೆಲ್ಲ ಇಂಗ್ರೀಡಿಯೆಂಟ್ಸ್ ಇವರು ಯೂಸ್ ಮಾಡಿ ಇಲ್ಲಿ ಇವತ್ತು ಮಸಾಲೆ ದೋಸೆ ಮಾಡ್ತಾರೆ ಅಂತ ಹೇಳಿ ನಾನು ನಿಂಗೆ ತೋರಿಸ್ತೀನಿ. ಬೆಳ್ತಿಗೆ ನಮ್ಮ ದಪ್ಪಕ್ಕೆ ಇದು ದಪ್ಪ ಅಕ್ಕಿ ಎಷ್ಟು ತಗೊಂಡಿದ್ದೀರಮ್ಮ? 2 ಪಾವು. ಹಾಗೆ ಇದು ಇದೇನಿದು? ಸೀಮೆ ಅಕ್ಕಿ ಅಂದ್ರೆ ಸಬ್ಬಕ್ಕಿ ಅಲ್ವಾ? ಇದು ಎಷ್ಟು? ಅರ್ಧ ಪಾವ. ಹಾಗೆ ಇಲ್ಲಿ ಇದು ಮೆಂತೆ ಅರ್ಧ ಸ್ಪೂನು. ಸ್ಪೆಷಲ್ ಆಗಿ ನೋಡಿ, ಇದು ಕರಿ ಉದ್ದಿನ. ನಾವಿಲ್ಲಿ ದೋಸೆಗೆಲ್ಲ ಜಾಸ್ತಿಯಾಗಿ ಕರಿ ಉದ್ದಿನ ಬೇಳೆನೆ ಯೂಸ್ ಮಾಡೋದು. ಇದು ಈ ಕರಿ ಉದ್ದಿನ ಬೇಳೆ ದೋಸೆಗೆ ಹಾಕಿದ್ರೆ ದೋಸೆ ತುಂಬಾ ಸಾಫ್ಟ್ ಆಗಿಯೂ ಬರುತ್ತೆ, ಹಾಗೆ ಚೆನ್ನಾಗಿ ಬರುತ್ತೆ. ಜೊತೆಗೆ ಇದರಲ್ಲಿ ತುಂಬಾನೇ ಎನರ್ಜಿ ಕೂಡ ಬರುತ್ತೆ. ಇದು ಎಷ್ಟು ತಗೊಂಡಿದ್ದೀರಮ್ಮ? ಕರಿ ಉದ್ದಿನ ಬೇಳೆ ಅರ್ಧ ಪಾವು. ದೋಸೆಗೆ ಕಡಲೆಬೇಳೆ ಹಾಕ್ಬೇಕು. ಹೌದಾ? ಕಡಲೆಬೇಳೆ ಹಾಕಿದ್ರೆ ಚೆನ್ನಾಗಿ ಬರುತ್ತೆ. ಇದು ರುಬ್ತೀವಲ್ಲ, ರುಬ್ಬೇಕಾದ್ರೆ ಒಂದ್ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಬೇಕು. ಅಕ್ಕಿ ಹಿಟ್ಟು ಹಾಕ್ಬೇಕು. ಲಾಸ್ಟಿಗೆ ಎಲ್ಲ ರುಬ್ತೀವಲ್ವಾ, ಫುಲ್ ನೈಸ್ ಆಗ್ಬೇಕು. ಫುಲ್ ನೈಸ್ ಆದ್ಮೇಲೆ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಬೇಕು, ಒಂದ್ ಅರ್ಧ ಪಾವು. ಹಾಕಿದ್ರೆ ಮಸಾಲೆ ದೋಸೆ ಗರಿ ಗರಿ ಒಂದ್ ಕೆಂಪುಗೆ ಚೆನ್ನಾಗಿ ಬರುತ್ತೆ. ಹಾಕಿರೋದು 8 ಗಂಟೆ ನೆನೆಬೇಕಿದು. ಇದು ನೆಂದಿರೋದಿದು. ಅಕ್ಕಿ, ಉದ್ದಿನ ಬೇಳೆ, ಕಡಲೆಬೇಳೆ ಎಲ್ಲ ನೆಂದಿರೋದಿದು. ಇದನ್ನ 8 ಗಂಟೆ ನೆನ್ಸಿದ್ಮೇಲೆ ಆಮೇಲಿಂದ ರುಬ್ಬೇಕಿದೆ. ಇದ್ರಲ್ಲ ಫ್ರೆಂಡ್ಸ್, ಇದನ್ನ ಇವಾಗ ರುಬ್ಕೊಂಡ್ ತರ್ತಾರೆ. ರುಬ್ಕೊಂಡ್ ತಂದ್ಮೇಲೆ ಇದು ದೋಸೆ ಕೂಡ ಹಾಕ್ತಾರೆ. ಈ ದೋಸೆ ಹಾಕಿದ್ಮೇಲೆ ತಿನ್ನೋದು ಕೂಡ ನಾವು ನಿಮ್ಗೆ ಶೇರ್ ಮಾಡ್ತೇವೆ, ಓಕೆನಾ? ಸೊ ವೇಟ್ ಮಾಡಿ. ಮಿಕ್ಸಿಗೆ ಹಾಕ್ತಾ ಇದ್ದಾರೆ ನೋಡಿ. ನೈಸ್ ಆಗಿ ರುಬ್ಬೇಕಾ? ನೈಸ್ ಆಗಿ ರುಬ್ಬೇಕೆಲ್ಲ. ಹಾಗೆ ಇದ್ರ ಜೊತೆ ಏನು ಹೇಳಿದ್ರಿ? ಅಕ್ಕಿ ಹಿಟ್ಟು ಹಾಕ್ಬೇಕು. ಲಾಸ್ಟಿಗೆ ನುಣ್ಣಗಾಗಬೇಕು. ನುಣ್ಣಗೆ ಆದ್ಮೇಲೆ ಲಾಸ್ಟಿಗೆ ಅಕ್ಕಿ ಹಿಟ್ಟು ಹಾಕಿ ಮತ್ತೆ ರುಬ್ಬೇಕು. ಹೌದಾ? ಅಕ್ಕಿ ಹಿಟ್ಟನ್ನ ಲಾಸ್ಟಿಗೆ ಒಂದ್ ಅರ್ಧ ಕಪ್ಪು. ಇದು ಇಷ್ಟು ನೈಸ್ ಆದ್ಮೇಲೆ ಬಟ್ಲಿಗೆ ಹಾಕ್ಬಿಟ್ಟು ಹಿಟ್ಟು ಹಾಕಲ್ಸ್ಬೇಕು. ಬಟ್ಲಿಗೆ ಹಾಕ್ತಾ ಇದೀನಿ. ಇಷ್ಟು ನೈಸ್ ಆಗಿ ರುಬ್ಕೊಂಡ್ ಬರ್ಬೇಕು. ಮತ್ತೆ ಇದಕ್ಕೆ ಅಕ್ಕಿ ಹಿಟ್ಟು ಆಡ್ ಮಾಡ್ಬೇಕಿಲ್ಲಿ. ಒಂದ್ ಅರ್ಧ ಕಪ್. ಇಷ್ಟೇ ಅಲ್ಲ, ಇಲ್ಲಿ ಇರೋದನ್ನೆಲ್ಲ ಆದ್ಮೇಲೆ ಇಲ್ಲಿ ಈಗ ತೋರಿಸಿದ ಹಾಗೆ ಅಕ್ಕಿ ಹಿಟ್ಟು ಅರ್ಧ ಕಪ್ ಅನ್ನು ಹಾಕ್ತಾ ಇದ್ದಾರೆ. ಆಮೇಲೆ ಮತ್ತೆಲ್ಲ ಮಿಕ್ಸಿ ಮಾಡೋದು. ಹೌದಾ? ಅವಾಗ ಎಲ್ಲ ಕ್ಲೀನ್ ಮಿಕ್ಸ್ ಆಗುತ್ತದೆ. ಈಗ ದೋಸೆ ಮಾಡ್ಲಿಕ್ಕೆ ಎಷ್ಟು ಅವರ್ ಇಡ್ಬೇಕು ನಾವು? ಈಗ ಬೆಳಗ್ಗೆ ನೆನ್ಸಿದ್ದು, ಇವಾಗ ರುಬ್ತಾ ಇದೀನಿ. ನಾಳೆ ಬೆಳಗ್ಗೆ ದೋಸೆ ರೆಡಿ ಆಗುತ್ತೆ. ಇಲ್ಲಿ ನೋಡಿ, ಇದು ನೆಕ್ಸ್ಟ್ ಡೇ ನಾವು ಇವಾಗ ದೋಸೆ ಈಗ ನನ್ನ ಅಮ್ಮ ರೆಡಿ ಮಾಡ್ತಾ ಇದ್ದಾರೆ. 8 ಅವರ್ಸ್ ಅಕ್ಕಿನ ನೆನೆ ಹಾಕಿ ಅದನ್ನು ರುಬ್ಬಿಟ್ಟಿದ್ರು. ಇಲ್ಲಿ ನೋಡ್ಬೋದು ನೀವು, ಹಿಟ್ಟೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಇವಾಗ ನೋಡಿ, ತವಾಗೆ ಸ್ವಲ್ಪ 1 ಸ್ಪೂನ್ ಆಗುವಷ್ಟಿಗೆ ಎಣ್ಣೆ ಹಾಕಿದ್ರು. ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ, ಗರ್ಗರಿಯಾಗಿದೆ. ನಿನ್ನೆ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಬಾಳೆ ಹೂವಿದು ಚಟ್ನಿ, ಅದನ್ನು ಈ ದೋಸೆ ಮೇಲೆ ಹಾಕ್ಬೇಕು. ಹಾಗೆ ಅದರ ಮೇಲೆ ನೋಡಿ ಆಲೂಗಡ್ಡೆ ಪಲ್ಯ, ಸೂಪರ್ ಕಾಂಬಿನೇಷನ್ ಅಲ್ಲ? ಇದೇನಮ್ಮ ಈ ತರ ಸ್ಟೈಲ್ ಅಲ್ಲೆಲ್ಲ ಕೊಡ್ತಾ ಇದ್ದೀರಾ? ಇದು ಬಾಳೆ ಹೂವು ಇತ್ತಲ್ಲ, ಸಿಪ್ಪೆ ಅದು ಇರೋದು, ಅದು ಹಿಂಗೆ ಬಾಳೆ ಹೂವನ್ನು ಒಂದು ಚೂರು ವೇಸ್ಟ್ ಮಾಡಿಲ್ಲ ನೋಡಿ, ಯಾವ ತರ ಬಂದಿದೆ ನೋಡಿ. ಇದರ ಒಳಗಡೆ ದೋಸೆ ಇದೆ ಅಂತ ಹೇಳಿ ಯಾರಾದ್ರೂ ನಂಬೋದಾ? ಇದು
ನನ್ನ ಅಮ್ಮ ಇದ್ದಾರಲ್ಲ, ಸರ್ಪ್ರೈಸ್ ಗಿಫ್ಟ್ ಕೊಡ್ತಾ ಇದ್ದಾರೆ ಅವರ ಹಸ್ಬೆಂಡಿಗೆ, ಅಂದರೆ ನನ್ನ ಮಾವನಿಗೆ. ಸಮರ್ಥ ಇದು ಕೊಟ್ಟು ಬಾ, ಕೊರ್ದು ಬಲ್ಲ ಅದಕ್ಕೆ ದಾದ ಬನ್ಪ. ಸರ್ಪ್ರೈಸ್ ಗಿಫ್ಟ್ ಪನ್ನೋಡು ಅಮ್ಮನ ಓಪನ್ ಮಲ್ತದ ತೂಲೆ ಅಂತ ಪನ್ನೋಡು. ಓಕೆನಾ? ಇದೇ ತರ ಎಲ್ಲ ದೋಸೆನೂ ಹಾಕೋದು. ಇವಾಗ ನೋಡಿ, ಇವಾಗ ದೋಸೆ ಹಾಕ್ತಾ ಇದ್ದಾರೆ. ಇದು ತುಂಬಾ ತೆಳುವಾಗಿ ಹಾಕ್ತಾ ಇದ್ದಾರೆ ನೋಡಿ. ಇಷ್ಟು ದಪ್ಪ ಕೂಡ ಮಾಡ್ಬೋದು, ತುಂಬಾ ತೆಳು ಕೂಡ ಮಾಡ್ಬೋದು. ಇಷ್ಟೇ. ಬೆಳಕಿಗೆ ಕಾದು ಈ ಸ್ವಪ್ನದ ಸಂಚಾರ ಸಾಕಲ್ಲವೇ, ಇನ್ನೇತಕ್ಕೆ ಬೇಜಾರು ನಾನಿಲ್ಲವೇ, ಏನೆಂದು ಹೆಸರಿಡಲಿ ಈ ಚಂದ ಅನುಭವಕ್ಕೆ, ಈಗಂತೂ ಹೃದಯದಲ್ಲಿ ನಿಂದೇನೆ ಚಟುವಟಿಕೆ. ವಾವ್, ಥ್ಯಾಂಕ್ ಯು ಅಮ್ಮ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ನೀವು ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ. ಈ ಕೆಂಪು ಚಟ್ನಿ ಜೊತೆ ಈ ದೋಸೆ ಸೂಪರ್ ಕಾಂಬಿನೇಷನ್. ತಿನ್ನೋದಕ್ಕೆ ಅಂತ ತುಂಬಾನೇ ರುಚಿಯಾಗಿರುತ್ತೆ. ಒಂದು ದೋಸೆ ಬದಲು ಒಂದು 10 ದೋಸೆ ತಿನ್ಬಹುದಲ್ಲಮ್ಮ? ತಿನ್ಬಹುದು ಆರಾಮ. ನಿಮಗೂ ಈ ಇವತ್ತಿನ ದೋಸೆ ರೆಸಿಪಿ ಹಾಗೆ ಚಟ್ನಿ ರೆಸಿಪಿ ಇಷ್ಟ ಆಯ್ತಾ? ಇಷ್ಟ ಆಗಿದ್ರೆ ಏನ್ ಮಾಡ್ಬೇಕು ಹೇಳಿ? ನನ್ನ ವಿಡಿಯೋಗೂ ಕೂಡ ಲೈಕ್ ಕೊಡ್ಬೇಕು. ನನ್ನ ಚಾನಲ್ ಅನ್ನು ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನೋಡಿ, ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಆಯ್ತಾ? ಹಾಗೆ ಅಲ್ಲೇ ಹತ್ರನೇ ಒಂದು ಬೆಲ್ ಐಕಾನ್ ಅಂತ ಹೇಳಿದೆ, ಅಲ್ಲಿ ನೀವು ನೋಡ್ಬೋದು. ಆ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿದ್ರೆ ನಾನು ಪ್ರತಿ ವಿಡಿಯೋ ಹಾಕ್ಬೇಕಾದ್ರೆ ನಿಮ್ಗೆ ಅದರ ನೋಟಿಫಿಕೇಶನ್ ಬರುತ್ತೆ. ಎವ್ರಿ ವಿಡಿಯೋಸ್ ನಿಮ್ಗೆ ನೋಟಿಫಿಕೇಶನ್ ಬಂದಾಗ ನನ್ನ ವಿಡಿಯೋ ನಿಮ್ಗೆ ಎಲ್ಲರಿಗೂ ಸಿಗುತ್ತೆ. ಓಕೆನಾ? ಸೊ ಏನೆಂದು ಹೆಸರಿಡಲಿ ಈ ಚಂದ ಅನುಭವಕ್ಕೆ, ಈಗಂತೂ ಹೃದಯದಲ್ಲಿ ನಿಂದೇನೆ ಚಟುವಟಿಕೆ, ಈ ಮೋಹದ ರೂವಾರಿ ನೀನಲ್ಲವೇ, ಇನ್ನೇತಕ್ಕೆ ಬೇಜಾರು ನಾನಿಲ್ಲವೇ, ಏನೆಂದು ಹೆಸರಿಡಲಿ. ದೋಸೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಕ್ರಿಸ್ಪಿ ಕೂಡ ಇದೆ. ಇಲ್ಲಿ ನೋಡಿ ಕಾಣುತ್ತಾ? ತುಂಬಾನೇ ಕ್ರಿಸ್ಪಿ ಕೂಡ ಇದೆ. ಹಾಗೆ ಇದ್ರ ಜೊತೆ ಆಲೂಗಡ್ಡೆ ಪಲ್ಯ ಅಂತೂ ಸೂಪರ್ ಕಾಂಬಿನೇಷನ್. ಚಟ್ನಿ, ಆಲೂಗಡ್ಡೆ ಪಲ್ಯ, ವಾವ್, ಎಷ್ಟು ಚೆನ್ನಾಗಿದೆ ಗೊತ್ತಾ? ಅತ್ತ ಕಾಳಿದಾಸ ಇತ್ತ ರವಿವರ್ಮ ನಿನ್ನ ಹಿಂದೆ ಬಂದರು. ನಾನು ಹೇಳಿದಾಗೆ ನೋಡಿ, ಈ ದೋಸೆ ತಿಂತಾ ಇದ್ರೆ ನಮ್ಗೆ ಎಷ್ಟು ತಿಂದಿದ್ದೀವಿ ಅಂತಾನೂ ನೆನಪು ಬರಲ್ಲ, ಅಷ್ಟು ಟೇಸ್ಟಿಯಾಗಿದೆ ಈ ದೋಸೆ. ಅತ್ತ ಊರ್ವಶಿಯು ಇತ್ತ ಮೇನಕೆಯು ನಿನ್ನ ನಡೆ ಕಂಡರೆ ನಡುವೆ ಬಿಸಿ ಬಿಸಿ ದೋಸೆ, ಆಹಾ, ಹುಳುಕುತ್ತೆ ಅಲ್ಲವೇ, ತುಂಬಾ ಚೆನ್ನಾಗಿದೆ. ನಿನ್ನ ಬಿಟ್ಟರೆಲ್ಲವೇ, ಅಲ್ಲೊಂದು ರಾಜರ ಬೀದಿದೆ, ನೀನು ಅಲ್ಲಿಂದ ತೇರಲ್ಲಿ ಏರಿ ಬಂದೆ, ಇಲ್ಲೊಂದು ಹೃದಯ ಕೋಟೆ ಇದೆ, ಇಲ್ಲಿ ಎಂತೆಂತ ಕನಸು ಕಾವಲಿದೆ, ಎಲ್ಲ ಕಾವಲು ದಾಟಿದ ಚೋರಿಯು ನೀನೇನಾ, ಹತ್ತಿರ ಎತ್ತರು ಬಲು ಎತ್ತರ ಎತ್ತರ ಕರಂ 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 ಸೌಂಡ್ ಬಲೆ ಬಲೆ ಚಂದ ಎಷ್ಟು ಕ್ರಿಸ್ಪಿ ಬಂದಿದೆ, ಇದ್ರಲ್ಲೇ ಗೊತ್ತಾಗುತ್ತೆ. ಮಿಂಚು ಕೂಡ ನಾಚುವ ಮಿಂಚಿನ ಬಳ್ಳಿ ನೀನು, ನಿನ್ನ ಚಂದ ಹೊಗಳಲು ಪದಪುಂಜ ಸಾಲದು, ನಿನ್ನ ಕಣ್ಗಳ ಕಾಂತಿಗಳಿಂದಲೇ ತಾನೇನೆ ಊರೆಲ್ಲ ಹೊಂಬೆಳಕು, ನೀನು ಹೆಜ್ಜೆ ಇಟ್ಟಲ್ಲೆಲ್ಲೆಲ್ಲಾನು ಕಾಲಡಿ ಹೂವಾಗಿ ಬರಬೇಕು.